ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. RCBಗೆ ಹೀನಾಯ ಸೋಲಾಗಿದೆ. ಮನೆ ಅಂಗಳದಲ್ಲಿ ಸೋಲನ್ನು ಒಪ್ಪಿಕೊಂಡಿರುವಂಥ RCB ಟೀಮ್ ಇಲ್ಲಿ ಪ್ರಮುಖವಾಗಿ GT ಅವರು ಭರ್ಜರಿಯಾಗಿರುವಂಥ ಗೆಲುವು, ಸತತ ಎರಡನೇ ಗೆಲುವು, ಜೊತೆಗೆ RCBಗೆ ಇದು ಮೊದಲ ಸೋಲಾಗುತ್ತೆ ಈ ಸೀಸನಲ್ಲಿ. ಸೊ ಹಂಗಾಗಿ ಸೋಲೋದಕ್ಕೆ ಪ್ರಮುಖ ಕಾರಣಗಳೇನು, ಎಲ್ಲಿ RCB ಎಡವುತು ಅಂತೇಳಿ ಪ್ರಮುಖವಾಗಿ ಇಲ್ಲಿ RCB ಅಂತ ಬಂದಾಗ, ಇಲ್ಲಿ ಮನೆ ಅಂಗಳ ಅಂತ ಬಂದಾಗ ಪದೇ ಪದೇ ಈ ರೀತಿಯ ಮೈನಸ್ಗಳು RCBಯಲ್ಲಿ ನಡೀತಾನೆ ಇದೆ. ಸೊ ಹಂಗಾಗಿ ಎಲ್ಲಿ ಎಚ್ಚೆತ್ಕೊಳ್ಬೇಕು, ಜೊತೆಗೆ ಈ ಪಂದ್ಯ ಆದ ನಂತರ ರಜತ್ ಪಾಟಿದಾರ್ ಏನು ಹೇಳಿದರು, ಪ್ರಮುಖವಾಗಿ ಇಲ್ಲಿ RCB ಪಂದ್ಯಕ್ಕೆ ಸಿರಾಜ್ ವಿಲನ್ ಆದರು ಅಂತ ಅನ್ಸುತ್ತೆ. ಪ್ರಮುಖ ವಿಕೆಟನ್ನು ತೆಗೆದುಕೊಂಡಿದ್ರು. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದರ ಜೊತೆಗೆ ಇವತ್ತು ಕೂಡ ಮಹತ್ವದ ಪಂದ್ಯಗಳಿದ್ದಾವೆ, ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕ್ರೀಡಾ ವಿಶ್ಲೇಷಕರಾಗಿರುವಂಥ ಮುಕುಂದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಮಂಜುನಾಥ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಈಗ ಪ್ರಮುಖವಾಗಿ RCB ಒಂದು ಹ್ಯಾಟ್ರಿಕ್ ಗೆಲುವನ್ನು ನಿರೀಕ್ಷೆ ಇಟ್ಟುಕೊಂಡಿದ್ರು ಎಲ್ಲ ಅಭಿಮಾನಿಗಳು. ಎಲ್ಲ ಒಂದು ಕಡೆ ಅಭಿಮಾನಿಗಳ ಒಂದು ನಿರೀಕ್ಷೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ಓವರ್ ಕಾನ್ಫಿಡೆಂಟ್ ಇದ್ದರು ಅಂತ ಅನಿಸುತ್ತೆ. ನನಗೆ ಅನಿಸ್ತಾ ಇರೋದು ಗೆಲ್ತೀವಿ ಅಂತ ಹೇಳಿ. ಯಾಕಂದರೆ ಎರಡು ಮ್ಯಾಚನ್ನು ನೋಡ್ತಾ ಇದ್ದರೆ ಆ ರೀತಿಯ ಪ್ರದರ್ಶನ ಇತ್ತು. ಬಟ್ ಮನೆ ಅಂಗಳ ಅಂತ ಹೇಳಿದಾಗ RCBಗೆ ಯಾವಾಗಲೂ ಕೂಡ ಇದು ಹಿನ್ನಡೆ ಆಗ್ತಾನೆ ಇದೆ. ಸೊ ಎಲ್ಲಿ ಎಡುತ್ತಾ ಇದೆ? ಪ್ರಮುಖವಾಗಿ ನಿನ್ನೆ ಪಂದ್ಯದ ಬಗ್ಗೆ ಹೇಳೋದಾದರೆ ಹೈ ಎಕ್ಸ್ಪೆಕ್ಟೇಷನ್ಸು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾವು ಉಳಿದಂಥ ಎಲ್ಲ ಟೀಮ್ಗಳಿಗೆ ಹೋಲಿಸಿದ್ರೆ RCBಗೆ ನೋಡಿ, IPL ಶುರುವಾಗಿದ್ದು 23ನೇ ತಾರೀಕು, ಬಟ್ ನೆನ್ನೆ ಆಡಿದ್ದು RCB 3ನೇ ಮ್ಯಾಚು. ಅಂದರೆ ಲಾಂಗ್ ಗ್ಯಾಪ್ಸ್ ಬರ್ತಾ ಇರುತ್ತೆ RCBಗೆ. ಇವಾಗ KKರಿಂದ ಮತ್ತು ಚೆನ್ನೈಗೆ ವೀಕೆಂಡಲ್ಲೇ ಆಡೋದು ಜಾಸ್ತಿ RCB ಮ್ಯಾಚುಗಳು. ಸೊ ಹಾಗಾಗಿ ಲಾಂಗ್ ಗ್ಯಾಪ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ರೆಸ್ಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಪ್ರಾಕ್ಟೀಸು ಸೆಷನ್ಸು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಬಂದಿಗಾಗೂ ಕೂಡ ಅವರು ಆಡಿದ್ದು ಓನ್ಲಿ ಮ್ಯಾಚ್ಗಿಂತ ಹಿಂದಿನ ದಿನ ಮಾತ್ರ. ಸೊ ಇದು ಅವರಿಗೆ ಹೊಡೆತ ಬಿದ್ದಿರುತ್ತೆ. ಅಂದರೆ ಓವರ್ ಕಾನ್ಫಿಡೆನ್ಸ್ ಇದ್ದೇ ಇತ್ತು ನಮ್ಮ RCBಗೆ. ಆ್ಯಂಡ್ ಗುಜರಾತ್ ಟೈಟನ್ಸ್ಗೆ ಎಸ್ಪೆಷಲಿಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸಿರಾಜನ್ನು ಮುಂದೆ ಇಡಬೇಕಪ್ಪ ಅನ್ನಂತ. ಸೊ ಅವ್ರಿಗೆ ಗೊತ್ತು, ಸಿರಾಜ್ಗೆ ಈ ಪಿಚ್ ತುಂಬ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ಬಿಟ್ಟರೆ RCBನ ಕೆಡವುತ್ತಾರೆ ಅಂತ. ಹಾಗಾಗಿ ಅವ್ರು ಮಾಡಿ ತೋರಿಸ್ಬಿಟ್ರು ಕೂಡ. 3 ವಿಕೆಟ್ ಪ್ಲಾನಿಂಗ್ ಇತ್ತು ಅವ್ರ ಕಡೆ, 100% ಪರ್ಫೆಕ್ಟ್ ಪ್ಲಾನ್ ಇತ್ತು. ಆ್ಯಂಡ್ ಎಸ್ಪೆಷಲಿ ನಮ್ಮ ಸ್ಕೋರ್ ಏನು, ಎಸ್ಪೆಷಲಿ ನಮ್ಮ ಬ್ಯಾಟಿಂಗ್ ಏನು ರನ್ ಬರೋದಿದ್ರೆ ಅದು ಟಾಪ್ 4 ಬರಬೇಕಾಗಿತ್ತು. ಫಿಲ್ ಸಾಲ್ಟ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ರಜತ್ ಪಾಟಿದಾರ್, ಈ ಒಂದು ಟಾಪ್ 4 ಇದ್ದಾರಲ್ಲ, ಅವ್ರನ್ನ ಔಟ್ ಮಾಡಿದ್ದೆ ನನ್ನ RCBಗೆ ಅತಿ ದೊಡ್ಡ ಹೊಡೆತ. ದಟ್ ಈಸ್ ಅ ಪ್ರೈಮ್ ರೀಸನ್ ಫಾರ್ ಲಾಸ್. ಅದು ಬಿಟ್ಟರೆ ನಮ್ಮ ಬೌಲಿಂಗ್ ವಿಭಾಗ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾವತ್ತೂ ಸ್ಕೋರ್ ಕಮ್ಮಿ ಇದ್ದಾಗ ಅವ್ರ ಪ್ರಯತ್ನ ಅವ್ರು ಅಷ್ಟೇ ಮಾಡೋಕ್ಕೆ ಸಾಧ್ಯ ಇರುತ್ತೆ ಹೊರತು ವಿನ್ ಮಾಡಿಸ್ತಾರೆ ಅನ್ನೋದು, ಅದು ಚಿನ್ನಸ್ವಾಮಿ ಅಂತ ಪಿಚ್ನಲ್ಲಿ ಬ್ಯಾಟಿಂಗಿಗೂ ಸಹಕಾರಿಯಾಗಿರುವಂಥ ಪಿಚ್ನಲ್ಲಿ ಲೋ ಸ್ಕೋರನ್ನು, ಅಂದರೆ ಒಂದು ಮೀಡಿಯಮ್ ಸ್ಕೋರನ್ನು ಡಿಫೆಂಡ್ ಮಾಡ್ಕೊಳೋದು ತುಂಬಾ ಕಷ್ಟ ಆಗುತ್ತೆ. ಕನಿಷ್ಠ ಅಂದರೂ ನಾನು ನೆನ್ನೆ ಡಿಸ್ಕಷನಲ್ಲೂ ಇದೇ ಮಾಡಿದ್ವಿ, ಒಂದು 190ಕ್ಕಿಂತ ಮೇಲೆ ಹೊಡೆದ್ರೆ ಮಾತ್ರ ನಾವು ವಿನ್ನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಫೈಟ್ ಕೊಡ್ಬೋದು. ಯಾಕಂದರೆ ಚಿನ್ನಸ್ವಾಮಿ ಅಂತ ಹೇಳಿದಾಗ 200-220 ಕೂಡ ಚೇಸ್ ಮಾಡಿದ್ದಾರೆ. ಹೌದು, ನೀವು ಒಳ್ಳೆ ಫೈಟ್ ಕೊಡಬೇಕು ಅಂತ ಹೇಳಿದ್ರೆ 190+ ಹೋದರೆ ಚೆನ್ನಾಗಿರ್ತೀವಿ. 190+ ಆಗಿ ನಿನ್ನೆ ಹಾಗೆ ಇತ್ತು ಅನ್ಸುತ್ತೆ ಸರ್. ಅಂದರೆ ಒಂದು 200 ರನ್ ಟಾರ್ಗೆಟ್ ಕೊಡಲೇಬೇಕು ಅನ್ನೋ ಮೈಂಡ್ ಸೆಟ್ಟಿಂದನೇ ಬಂದರು ಹೊಡಿತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ವಿಕೆಟ್ ಕೊಡ್ತಾ ಇದ್ರು, ಬೇಕಂತಲೇ ವಿಕೆಟ್ ಕೊಡ್ತಿದ್ರು ಅಂತ ಅನಿಸ್ತಾ ಇತ್ತು. ಬೇಕಿಂತ ಅಂದರೆ ಆ ಇಂಟೆನ್ಸಿಟಿ ಹಂಗಿತ್ತು. ಅಂದರೆ ಫಸ್ಟ್ ಬಾಲ್ ಹೊಡಿತಾರೆ, ನೆಕ್ಸ್ಟ್ ಬಾಲ್ ಮತ್ತೆ ಅದನ್ನ ಹೊಡೆಯೋದಕ್ಕೆ ವಿಕೆಟ್ ಅನ್ನ ಕೊಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅಂದ್ರೆ ಮೈಂಡ್ ಸೆಟ್ ಅಲ್ಲಿ ಒಟ್ಟಿನಲ್ಲಿ 200+ ಟಾರ್ಗೆಟ್ ಕೊಡಬೇಕು, ಹೇಗೆ ಅದೇ ಎಲ್ಲೋ ಒಂದ್ ಕಡೆ ಮೈನಸ್ ಆಯ್ತಾ ಅಂತ. ಎಸ್, ಖಂಡಿತ. ಇವಾಗ ಓವರ್ ಕಾನ್ಫಿಡೆನ್ಸ್ ಆಗೋಗ್ಬಿಟ್ರೆ ಏನಾಗೋಗ್ಬಿಡುತ್ತೆ ಅಂದರೆ, ಬ್ಯಾಟ್ಸ್ಮನ್ ನನಗೆ ಗೊತ್ತಿದೆ, ಈ ಪಿಚ್ಚು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಆರಾಮಾಗಿ ಹೊಡಿತಾ ಇರ್ತೀನಿ. ನಾನು ಬ್ಯಾಟಿಂದ ಆರಾಮಾಗಿ ಕವರ್ ಡ್ರೈವ್ ಹೊಡಿತೀನಿ, ನಾನು ಆರಾಮಾಗಿ 6 ಹೊಡಿತೀನಿ. ಆಮೇಲೆ ಗ್ರೌಂಡ್ ಕೂಡ ಹೇಳ್ಕೊಳೋಂಥ ದೊಡ್ಡದೇನಲ್ಲ ನಮ್ಮ ಇದರಲ್ಲಿ. ಸೊ ಬೌಂಡ್ರಿ ಲೈನ್ ಸ್ವಲ್ಪ ಹತ್ರ ಇರುತ್ತೆ. ಸೊ ನಾವು ಹೊಡೆದ್ರೆ ಆರಾಮಾಗಿ 6 ಹೋಗುತ್ತೆ ಅನ್ನೋ ಕಾನ್ಫಿಡೆಂಟ್ ಮೈಂಡಲ್ಲಿದ್ದರೆ ಇಂಥ ಬಾಲ್, ಒಂದು ಒಳ್ಳೆ ಬಾಲ್ ಹಾಕಿದ್ರೆ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಆಗಿದ್ದು ನೆನ್ನೆ ಕೂಡ. ವಿರಾಟ್ ಕೊಹ್ಲಿ ಕೇವಲ ಒಂದೇ ಒಂದು ಬೌಂಡ್ರಿ ಹೊಡೆಯೋಕ್ಕಾಗಿತ್ತು, ಅದು ಚಿನ್ನಸ್ವಾಮಿಲಿ. ಅಫ್ಕೋರ್ಸ್ ಈ ಒಂದು ಇದರಲ್ಲಿ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನು ಜಾಸ್ತಿ ಇರುತ್ತೆ, ಎಲ್ಲನೂ ಗೊತ್ತಿರುತ್ತೆ. ಆದರೂ ವೈಫಲ್ಯ ಅನುಭವಿಸಿದ್ರೆ ಖಂಡಿತ ಅಭಿಮಾನಿಗಳಿಗೆ ಇದಾಗೋಗ್ಬಿಡುತ್ತೆ. ನೆನ್ನೆ ಇದ್ದಂಥ ವೈಬು ಸಿಕ್ಕಾಪಟ್ಟೆ. ಬೆಂಗಳೂರಿಗೆ ಸಪೋರ್ಟು ಎಷ್ಟಿತ್ತು ಅಂದರೆ, ಗುಜರಾತ್ ಟೈಟನ್ಸ್ ಅವ್ರಿಗೆ ಸಪೋರ್ಟೇ ಇರಲಿಲ್ಲ. ನಾವು ಸ್ಟೇಡಿಯಮಲ್ಲಿ ನೋಡ್ತಾ ಇದ್ದಿದ್ದು ಬರೀ RCB ಇದನ್ನು ಮಾತ್ರ ಫ್ಲಾಗೆ. ಬಟ್ ಅಷ್ಟಿದ್ದು ಕೂಡ ಗುಜರಾತ್ ಟೈಟನ್ಸ್ ಬೀಟ್ ಮಾಡಿದ್ರಲ್ಲ, ಕೊಡಲೇಬೇಕು ಅದ ಕಡೆ. ಆಮೇಲೆ ಗುಜರಾತ್ ಇದರಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವ್ರ ಫೈಲೂಡ್ ಆದರೂ ಅದನ್ನು ಡಿಫೆಂಡ್ ಮಾಡ್ಕೊಂಡಂಥ ಬಟ್ಲರ್ ರೀತಿ ಇದೆಯಲ್ಲ, ದಟ್ಸ್ ಇನ್ನಿಂಗ್ಸ್ ಈಸ್ ಗ್ರೇಟ್.
ನೋಡಿ ನಮ್ಮವರು ಬೇಗನೆ ವಿಕೆಟ್ ಕಳ್ಕೊಂಡ್ರು ಮಂಜ, ಬಟ್ ಅವರು ಅಂತೂ ಚೆನ್ನಾಗಿ ನೋಡ್ಕೊಂಡು ಆಡಿದ್ರು, ಯಾಕಂದರೆ ಗೊತ್ತಿತ್ತು ಅವರಿಗೆ ಟಾರ್ಗೆಟ್ ಕಣ್ಣು ಮುಂದೆನೇ ಇತ್ತು. ನಿನ್ನೆ RCB ಎಲ್ಲಿ ಎಡುತ್ತು ಅಂತೇಳಿ ಪವರ್ ಪ್ಲೇಲಿ ಎಡಬಿಟ್ರು ನಮ್ಮ RCB ಅವರು. ಯಾಕೆಂತಂದ್ರೆ ಸಿರಾಜ್ಗೆ ಗೊತ್ತು ಆ ಪಿಚ್ ಹೆಂಗಿದೆ ಅಂತ, ಪ್ರಸಿದ್ಧ ಕೃಷ್ಣ ಗೊತ್ತು ಆ ಪಿಚ್ ಹೆಂಗಿದೆ ಅಂತ. ಯಾಕಂದ್ರೆ ಹೋಮ್ ಗ್ರೌಂಡ್ ತರ ಆಗ್ಬಿಟ್ಟಿತ್ತು ಸಿರಾಜ್ಗಾಗ್ಲಿ ಪ್ರಸಿದ್ಧ ಕೃಷ್ಣಗಾಗ್ಲಿ. ಪ್ರಸಿದ್ಧ ಕೃಷ್ಣ ಕರ್ನಾಟಕ ರೆಪ್ರೆಸೆಂಟ್ ಮಾಡೋದ್ರಿಂದ ಬೆಂಗಳೂರು ಪಿಚ್ಚಲ್ಲಿ ತುಂಬಾ ಸಲ ಬೌಲಿಂಗ್ ಮಾಡಿದ್ದಾರೆ, ತುಂಬಾ ಮ್ಯಾಚ್ಗಳನ್ನ ಆಡಿದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ತುಂಬಾ ಇತ್ತು. ಸೊ ಅದಕ್ಕೆ ಶುಭ್ಮನ್ ಗಿಲ್ ಏನು ಮಾಡಿದ್ರು, ಪ್ಲಾನ್ ಮಾಡಿಬಿಟ್ಟು ಸಿರಾಜ್ನ ಪವರ್ ಪ್ಲೇಲೇ ಬೌಲಿಂಗ್ ಮಾಡಿಸಿದ್ರು. ಇದು ಪ್ರಸಿದ್ಧ ಕೃಷ್ಣನ ಬೌಲಿಂಗ್ ಪವರ್ ಪ್ಲೇಲೇ ಮಾಡಿಸೋದ್ರಿಂದ ಸಿರಾಜ್ಗೆ ನಾನು ಯಾವ ಥರ ಯಾರಿಗೆ ಬೌಲಿಂಗ್ ಮಾಡಬೇಕು, ಯಾರಿಗೆ ಬೌಲಿಂಗ್ ಮಾಡಿದ್ರೆ ನಾನು ವಿಕೆಟ್ ತೊಗೊಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಬೌಲಿಂಗ್ ಮಾಡಿದ್ರು. ಅದು ಸಕ್ಸಸ್ ಕೂಡ ಆದರು. ಅವ್ರಿಗೆ ಒಂಥರ ಹೆಂಗೆ ಅಂದರೆ ಫೀಲ್ ಹೆಂಗಿತ್ತು ಅಂದರೆ ಗುಜರಾತ್ ಬೇರೆ ಅಲ್ಲ ಬೆಂಗಳೂರು ಬೇರೆ ಅಲ್ಲ ಅನ್ನೋ ಒಂದು ಫೀಲ್ ಬಂತು ಅವ್ರಿಗೆ. ಅವ್ರ ಬಿಹೇವಿಯರ್ ಆಗಲಿ, ಅವ್ರ ಆಟಿಟ್ಯೂಡ್, ಬೌಲಿಂಗ್ ರೀತಿ ಆಗಲಿ, ಏನು ವಿರಾಟ್ ಕೊಹ್ಲಿ ಜೊತೆಗೆ ಆಡಿದಾಗ ಯಾವ ಥರ ಫೀಲ್ ಇತ್ತೋ ಅದೇ ರೀತಿ ಫೀಲ್ ನಿನ್ನೆ ಅವರು RCB ಮೇಲೆ ತೀರಿಸ್ಕೊಂಡ್ರು. ಯಾವುದೇ ಒಂದು ಅಂದರೆ ಗುಡ್ ಬೌಲಿಂಗಿಗೆ ಒಂದು ವಿಕೆಟ್ ಬಿದ್ದು ಅವ್ರಿಗೆ. ಬೆಸ್ಟ್ ಬೌಲಿಂಗ್ ಅಂತ ಹೇಳ್ಬೋದು ಸಿರಾಜ್ದು. ಯಾಕೆಂದರೆ ಕಳೆದ ವರ್ಷಗಳಿಂದ ಅವ್ರನ್ನ ತುಂಬ ಟ್ರೋಲ್ ಮಾಡಿರೋದಿದೆ, ಡೆತ್ ಓವರಲ್ಲಿ ತುಂಬ ಹೊಡೆಸ್ಕೊಂಡಿರೋದಿದೆ. ಇದೇ ಬೆಂಗಳೂರು ಪಿಚ್ಚಲ್ಲಿ ಅವ್ರಿಗೆ ತುಂಬಾ ಹೈ ಸ್ಕೋರ್ನ ಹೊಡೆದಿರೋಂಥ ಬ್ಯಾಟರ್ಗಳು ಇದ್ದಾರೆ. ಅಂಥದ್ರಲ್ಲಿ ನಿನ್ನೆ ದಿ ಬೆಸ್ಟ್ ಬೌಲಿಂಗ್ ಅಂತ ನಾನು ಹೇಳ್ಬೋದು ಸಿರಾಜ್ದು. ಯಾಕೆಂದ್ರೆ ಕೆರಿಯರ್ ಅಲ್ಲಿ ಬೆಸ್ಟ್ ಬೌಲಿಂಗ್ ಅದು. RCB ಯಲ್ಲಿ ಇದ್ದಾಗ ಈ ರೀತಿಯ 3 ವಿಕೆಟ್ 19 ರನ್ನಿಗೆ 3 ವಿಕೆಟ್ ಅನ್ನ ಪಡಿತಾರಲ್ಲ, ಬೆಂಗಳೂರಲ್ಲಿ ಇದ್ದಾಗ ಹಿಂಗ್ ಮಾಡೇ ಇಲ್ಲ. ಅಂದ್ರೆ RCB ಬಿಟ್ಟು ಹೋದಾದ ನಂತರ ಯಾಕೆ ಈ ಪರಿಕೋಪ ಅಂತ ಹೇಳಿ ಪ್ರತಿಯೊಬ್ಬ ಪ್ಲೇಯರ್ಗೂ ಅದೇ ಪ್ಲಾನೆ. ಇಲ್ಲಿ RCB ಇದ್ದಾಗ ಏನು ಕಾಂಟ್ರಿಬ್ಯೂಷನ್ ಕೊಡದೇ ಇರೋ ವ್ಯಕ್ತಿಗಳು ಬೇರೆ ಟೀಮಲ್ಲಿ ಹೋದಾಗ ತುಂಬಾ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ತುಂಬಾ ಒಂದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ ಮಾಡಿರೋದನ್ನ ನಾವು ತುಂಬಾ ಕಣ್ಣಾರೆ ನೋಡಿದೀವಿ. ಅದೇ RCB ಇದ್ದಾಗ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಬರಲ್ಲ ಒಬ್ಬ ಪ್ಲೇಯರ್ಗಾಗಲಿ. ಅದು ಎಲ್ಲೋ ಒಂದು ಕಡೆ ಸಿರಾಜ್ಗೆ ಪ್ಲಸ್ ಆಯಿತು. ಈ ಮಾತನ್ನು ಸ್ವಲ್ಪ ನಾನು ಆಲ್ಟ್ರೇಷನ್ ಮಾಡ್ತೀನಿ. ಯಾವುದೇ ಟೀಮಲ್ಲಿದ್ದರೂ ಕೂಡ, ಯಾವುದೇ ಪ್ಲೇಯರ್ ಆಗಿದ್ದರೂ ಕೂಡ ಆ ಟೀಮ್ಗೋಸ್ಕರ ಆಡ್ತಾರೆ ಅಷ್ಟೇ. ಈಗ RCBಯಲ್ಲಿ ಫ್ಲಾಪ್ ಆಗಿದ್ದಾರೆ ಅನ್ನೋದು ಸಾಧ್ಯನೇ ಇಲ್ಲ. ಇವಾಗ ಚಹಲ್ ಅನ್ನೋ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ನಾವು RCBಯಲ್ಲೇ ಅವ್ರ ಲೈಮ್ ಲೈಟಿಗೆ ಬಂದಿದ್ದು ಇದರಲ್ಲೇ ಅವ್ರ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಅಂದಿದ್ರೆ ಅವ್ರ ಚಹಲು ತಗೊತಾನೆ ಇರಲಿಲ್ಲ. ಇವಾಗ ಇದು ಸಿರಾಜ್ನು ಕೂಡ ಇದು ಮಾಡಿದ್ದು. ಬಟ್ ಮೆಗಾ ಆ್ಯಕ್ಷನ್ ಹೇಗಾಗಿರುತ್ತೆ ಅಂದರೆ ಅವ್ರಿಗೆ ಫ್ರಾಂಚೈಸಿಗಳಿಗೆ ನೀವು ಕೆಲವ್ರನ್ನ ಬಿಡಲೇಬೇಕಾಗುತ್ತೆ, ಬೇರೆ ಪರಿಸ್ಥಿತಿಗಳೇ ಇಲ್ಲ ಅಲ್ಲಿ ಆ ಕಡೆ. ಈ ಮುಂಬೈ ಟೀಮಲ್ಲೂ ಕೂಡ ಏನು ಮೆಗಾ ಆ್ಯಕ್ಷನ್ಗಿಂತ ಮುಂಚೆ ರೋಹಿತ್ ಶರ್ಮಾ ಅವ್ರನ್ನೇ ಬಿಡಬೇಕು ಅಂದ್ಕೊಂಡಿದ್ರು ಅವರು. ಇಟ್ಸ್ 100% ಇದಾಗಿತ್ತು. ಬಟ್ ಲಾಸ್ಟ್ ಮಿನಿಟಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದವರು. ಸೊ ಅದು ನಾವು ಹೇಗೆ ಅಂದರೆ ನಾವು ಯಾವ ಟೀಮಲ್ಲೇ ಇದ್ದರೂ ಕೂಡ ಆ ಟೀಮ್ಗೋಸ್ಕರ ಆಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ಲಾಸ್ಟ್ ಇಯರು ಅವರು ಇದರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಇಲ್ಲ ಅವ್ರದ್ದು. ಹಾಗಾಗಿನೇ ಒನ್ ಡೇಯಲ್ಲಿ ನಂಬರ್ 1 ಬೌಲರ್ ಆಗಿದ್ದವರು ಕೂಡ ಇದಾಗಿದ್ರು, ಡೌನ್ ಆಗಿದ್ರು. ಸೊ ಬಟ್ ಏನಪ್ಪ ಅಂದರೆ ಮತ್ತೆ ಡೌನ್ ಆಯ್ತಲ್ಲ, ಇದಕ್ಕೋಸ್ಕರ ಸಿರಾಜ್ ಮೇಲೆ ನಿರೀಕ್ಷೆಗಳೇ ಹೋಯ್ತು. ಬಟ್ ಅದನ್ನು ರೀಕ್ಲೈಮ್ ಮಾಡ್ತಿದ್ದಾರೆ ಇವಾಗ. ಆ ಎಕ್ಸ್ಪೆಕ್ಟೇಷನ್ ಮತ್ತೆ ಬರಲಿ ಅನ್ನೋ ಥರ ಬೌಲಿಂಗ್ ಮಾಡ್ತಿದ್ದೆ. ಇವಾಗ ಟಾಪ್ 5 ಟಾಪ್ 9 ಇದ್ದಾರೆ ಇವಾಗ IPL ಇದರಲ್ಲಿ ಈ ಸೀಸನಲ್ಲಿ. ಸೊ ಅಂತ ಬೌಲಿಂಗ್ ಮಾಡಿದ್ದಾರೆ ಅಂದರೆ ಅವ್ರ ತಪ್ಪುಗಳನ್ನ ಅವ್ರು ತಿದ್ಕೊಂಡ್ಬರ್ತಾ ಇದ್ದಾರೆ. ಅದನ್ನು ನಾನು ಇದು ಮಾಡ್ಕೊಡ್ತೀನಿ. ಯಾಕೆಂದರೆ ಸಿರಾಜನ್ನು ನಾವು ಏನು RCB ಜೊತೆಯಲ್ಲಿ ಆಡಲ್ಲ, ಬೇರೆ ಇದ್ರಲ್ಲ, ದಟ್ ಈಸ್ ರಾಂಗ್ ಕಾನ್ಸೆಪ್ಷನ್. IPL ಅಲ್ಲಿ ಆ ಥರ ಆಡೋಕೆ ಸಾಧ್ಯನೇ ಇಲ್ಲ. ಇಟ್ಸ್ ಎ ಪ್ಯೂರ್ ಗೇಮ್. ಬೇರೆ ಟೀಮ್ಗಳೇ ಜನ 100% ಅಂದ್ರೆ ಅವರು ಇರೋದು RCB ಮೇಲೆ ನಮ್ಗೆ ಯಾಕೆ ಬಿಟ್ರು ಅನ್ನೋ ಕೋಪದಿಂದನೇ ಆಡ್ತಾರೆ. ಚಹಲ್ ಕೂಡ ಅದೇ ರೀತಿ ಹೇಳಿದ್ರು, ಬಟ್ ಫ್ರೆಂಡ್ಲಿ ಬ್ಯಾಟಲ್. ಸೊ ಅದನ್ನು ಒಪ್ಕೊಳ್ಳೇಬೇಕು. ಅದನ್ನ ನಿಜ. ಅಫ್ಕೋರ್ಸ್ RCBಯಲ್ಲೂ ಆಡಿರ್ತಾರೆ, ಬಟ್ ಸಮ್ ಮ್ಯಾಚಸ್ ಓಡಿಸ್ಕೊಂಡಿರ್ತಾರೆ. ಅವ್ರು ಹೇಳಿದ್ರು ಸಿರಾಜ್ ಓಡಿಸ್ಕೊಂಡು ಎಲ್ಲಾ ಬೌಲರು ಓಡಿಸ್ಕೊಂಡು, ಈವನ್ ಭುವನೇಶ್ವರ್ ಕುಮಾರ್ ಕೂಡ ಹೇಳ್ಬೋದು ಈಗ ಒಂದ್ ಮ್ಯಾಚ್ ಸೋತಿರಬಹುದು ಅಂತ ಹೇಳಿ. ಬಟ್ ಈಗ ರಿಯಲ್ ಚಾಲೆಂಜ್ ಇರೋದು RCBಗೇನೆ. ಹೌದು, ಹೋಮಂಗಳದಲ್ಲಿ ಗೆಲ್ಲಿಲ್ಲ, ಮನೆ ಅಂಗಳದಲ್ಲಿ ಅಂತೂ ಗೆಲ್ಲಕ್ಕಾಗಲಿಲ್ಲ. ಬಟ್ ಮುಂಬೈಲಿ ಬಿಟ್ಕೊಡಲ್ಲ ಈಗ ಅವರು. ನೆಕ್ಸ್ಟ್ ಮ್ಯಾಚ್ ಇರೋದು ಮುಂಬೈನಲ್ಲಿ. ಮುಂಬೈ ಅವರಿಗೆ ಫೇವ್ರೆಟ್ ಪಿಚ್ ಆಗತ್ತದು. ಸೊ ಹಂಗಾಗಿ ಕಷ್ಟ ಇರೋದು RCBಗೇನೆ ಈಗ. ಖಂಡಿತ ಹೌದು ಸರ್, ತುಂಬಾ ಕಷ್ಟ ಇದೆ. ಯಾಕೆಂತಂದ್ರೆ ಮುಂಬೈಯಲ್ಲಿ ನಾವು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀವಿ. ಯಾರಾಗ್ಲಿ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಆಗಲಿ, ನಮ್ಮ RCB ಇಂದ ಹೋಗಿರೋ ವೆಲ್ಜಾಕ್ ಆಗಲಿ, ರೋಹಿತ್ ಶರ್ಮಾ ಆಗಲಿ, ತುಂಬಾ ಜನ ಎಡುತ್ತಾ ಇದ್ದಾರೆ. ಯಾರೂ ಒಂದು 30+ 50+ ರನ್ ಹೊಡಿತಾನೆ ಇಲ್ಲ. ಸೊ ಅದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ನಮ್ದು ಹ್ಯಾಜಲ್ವುಡ್ ಇದ್ದಾರೆ ಬೌಲರು, ಭುವನೇಶ್ವರ್ ಕುಮಾರ್ ಸ್ವಿಂಗ್ ಚೆನ್ನಾಗಿ ಮಾಡ್ತಾರೆ. ಸ್ಪಿನ್ನರ್ ಅಂತ ಬಂದಾಗ ಮಾಜಿ ನಮ್ಮ ಕೃಣಾಲ್ ಪಾಂಡ್ಯ ಇದ್ದಾರೆ, ಅವರಿಗೆ ಟಕ್ಕರ್ ಕೊಡುವಂಥ ವ್ಯಕ್ತಿ. ಅದಾದ್ಮೇಲೆ ಎಸ್ ದಯಾಳ್ ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ಒಂದು ಬ್ಯಾಡ್ ಡೇ ಆಯಿತು ಭುವನೇಶ್ವರ್ ಕುಮಾರ್ಗೆ, ಎಸ್ ದಯಾಳ್ಗೆ. ಹ್ಯಾಜಲ್ವುಡ್ಗೆ ವಿಕೆಟ್ ಭುವನೇಶ್ವರ್ ಕುಮಾರ್ ಚೆನ್ನಾಗಿ, ಬಟ್ ಅದ್ರ ಅಟ್ಯಾಕಿಂಗ್ ಬೌಲಿಂಗ್ ಇರಲಿಲ್ಲ ಅಂತ 100%. ಇನ್ನೊಂದೇನಪ್ಪ ಅಂದರೆ ನಾವು RCB ಇದರಲ್ಲಿ ಏನಾಗ್ತಿದೆ ಅಂದರೆ
ನಾವು ಪ್ರೆಡಿಕ್ಷನ್ ಮುಂಚೆ ನಾವಲ್ಲ ಆಸ್ ಎ ಆರ್ ಸಿ ಬಿ ಟೀಮಲ್ಲೇ ಇವ್ರು ಈ ಥರ ಮಾಡ್ತಾರೆ ಈ ಥರ ಅಂತ. ಅಂದರೆ ಇವಾಗ ನೆನ್ನೆ ನೋಡಿ ಗುಜರಾತ್ ಇದರಲ್ಲಿ ಅವಾಗ ಅವ್ರು ಕಾಗಿಸರ್ ಒಬ್ಬರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಬಟ್ ಲಾಸ್ಟ್ ಮಿನಿಟಲ್ಲಿ ಬಂದಿದ್ದು ಅರ್ಷದ್ ಖಾನ್. ಸೊ ಆ ಒಬ್ಬ ಬೌಲರು ವಿರಾಟ್ ಕೊಹ್ಲಿ ಇದು ಮಾಡಿದೆ ಅಂದರೆ, ಸೊ ಅಲ್ಲಿ ನಾವು ಇದು ಮಾಡಿರಲ್ಲ, ಅಲ್ಲಿ ನಾವೇ ಅನ್ಕೊಂಡಿರಿ ಕ್ವಶನ್ ಪೇಪರ್ ಏನೋ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತೀವಲ್ಲ, ಆದರೆ ಬೇರೆ ಕ್ವಶನ್ ಪೇಪರ್ ಬಂದರೆ ನಾವು ಫೇಲ್. ಅದೇ ರೀತಿಯೇ ನೆನ್ನೆ ಆಗಿದ್ದು. ಬಟ್ ಮುಂಬೈ ಇದರಲ್ಲಿ ನಾವು ಹೇಳಬೇಕಂದ್ರೆ ಅಫ್ಕೋರ್ಸ್ ನೀವು ಹೇಳಿದಾಗೆ ರಿಯಲಿ ನೆಕ್ಸ್ಟ್ ಮ್ಯಾಚ್ ಥ್ರೆಟ್ ಇದೆ. ಯಾಕೆ ಅಂದರೆ ಈಗ ಅವರು ಲಾಸ್ಟ್ ಮ್ಯಾಚು ಗೆದ್ದಿದ್ದಾರೆ, ಅದು ಹೋಮ್ ಗ್ರೌಂಡಲ್ಲಿ ಗೆದ್ದಿದ್ದಾರೆ. ಸೊ ಆಮೇಲೆ ಅವ್ರ ತಪ್ಪುಗಳನ್ನು ತಿದ್ಕೊಂಡಿದ್ದಾರೆ, ಒಂದ್ಸಲ ಗೆಲುವು ಲಯ ಕೊಟ್ಟಿದ್ದಾರೆ, ಮುಂಬೈನ ತಡೆಯೋಕೆ ಆಗಲ್ಲ. ಅಂದರೆ ನಾವು ಸೋತಿದ್ದೀವಿ. ಸೊ ಇವಾಗ ನಾವು ಕಾನ್ಫಿಡೆಂಟ್ ಮತ್ತೆ ಬೂಸ್ಟಪ್ ಮಾಡ್ಕೋಬೇಕಾದ್ರೆ ಇಟ್ಸ್ ಎ ರಿಯಲಿ ಡಿಫಿಕಲ್ಟ್. ಆ್ಯಂಡ್ ಎಸ್ಪೆಷಲಿ ರೋಹಿತ್ ಶರ್ಮಾ ಅವರು ಕೂಡ ಲಾಸ್ಟ್ 3 ಮ್ಯಾಚಸ್ ಅವರಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ, ಅವ್ರಿಗೂ ಒಂದು ಇದಿರುತ್ತೆ. ಹಾಗಾಗಿ ನೆಕ್ಸ್ಟ್ ಅದರಲ್ಲೂ ನಾವು ಇತಿಹಾಸನೂ ನೋಡಿದ್ರೆ ಆರ್ ಸಿ ಬಿ ಮುಂಬೈ ಮ್ಯಾಚ್ಗಳಲ್ಲಿ ಡಾಮಿನೇಷನ್ ಇರೋದು ಮುಂಬೈ. ಸೊ ಈ ಒಂದು ರಿಯಲಿ ಇದೊಂದು ನಾವು ನೆನ್ನೆ ಮ್ಯಾಚೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಂತ ಏನು ಇದಿಲ್ಲ, ಆದರೆ ನೆಕ್ಸ್ಟ್ ಮ್ಯಾಚು ಸೋತ್ರೆ ಮಾತ್ರ ಆರ್ ಸಿ ಬಿಗೆ ನೆಕ್ಸ್ಟ್ ಮುಂದಿನ ಹಾದಿ ರಿಯಲಿ ಪ್ರಾಬ್ಲಮ್ ಆಗುತ್ತೆ. ಆದರೆ ಗೆದ್ರೆ ಮಾತ್ರ ಆರ್ ಸಿ ಬಿ ಟ್ರ್ಯಾಕೇ ಬೇರೆ ರೀತಿ ಇರುತ್ತೆ. ಬಟ್ ನಿನ್ನೆ ಸೋತಿದ್ರು ಕೂಡ ಒಂದು ಆರ್ ಸಿ ಬಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ನಾವು ಮಿಡ್ಲ್ ಆರ್ಡರ್ ಕಡೆಯಿಂದ ಅಷ್ಟೊಂದು ರನ್ ಬರ್ತಿರ್ಲಿಲ್ಲ. ಆರಂಭದ 42ಕ್ಕೆ 4 ವಿಕೆಟ್ ಹೋದಾದ ನಂತರ 169 ತನಕ ತೆಗೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿ ಜಿತೇಶ್ ಶರ್ಮಾ ಆಗಿರ್ಬೋದು, ಟೀಮ್ ಡೇವಿಡ್, ಲಿವಿಂಗ್ಸ್ಟೋನ್, ಈ 3 ಕೂಡ ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಸೊ ಇದು ಪ್ಲಸ್ ಪಾಯಿಂಟ್ ಅಲ್ವಾ? 100% ಪ್ಲಸ್ ಪಾಯಿಂಟು. ಯಾಕೆಂದರೆ ನಾವು ಫಸ್ಟ್ 2 ಮ್ಯಾಚ್ಗಳನ್ನು ನೋಡಿದಾಗ ಲಿವಿಂಗ್ಸ್ಟನ್ಗೆ ಅಷ್ಟೊಂದು ಇದು ಸಿಗ್ತಾ ಇರಲಿಲ್ಲ. ಟಿಮ್ ಡೇವಿಡ್ ಸ್ಲಾಗಲು ಬಂದು ಒಂದು 2-3 ಸಿಕ್ಸ್ ಹೊಡೆದು ಇದು ಮಾಡ್ಕೋತಾ ಇದ್ರು, ಜಿತೇಶ್ ಶರ್ಮಾ ಇದಾಗ್ತಾ ಇರಲಿಲ್ಲ. ಬಟ್ ಇವಾಗ ನೆನ್ನೆ ಟಾಪ್ ಆರ್ಡರು ಔಟ್ ಆಗಿದ್ದಕ್ಕೆ ಇವ್ರಿಗೆ ಅವಕಾಶ ಸಿಕ್ತು, ಹಾಗಾಗಿ ಅವ್ರ ಪರ್ಫಾರ್ಮನ್ನು ತೋರ್ಸೋಕ್ಕೆ ಸಾಧ್ಯ ಆಯಿತು. ಬಟ್ ಅದು ವಿನ್ನಿಂಗ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಅದು ಇನ್ನೊಂದು ಹೇಳ್ತೀವಿ, ಈ ಮಿಡ್ ಇನ್ನಿಂಗ್ಸ್ ಅಂತ ಹೇಳ್ತೀವಿ. ಈ ಮಿಡ್ ಇನ್ನಿಂಗ್ಸಲ್ಲಿ ಆರ್ ಸಿ ಬಿ ನೆನ್ನೆ ಎಡುತ್ತು ಅಂತಲೇ ಹೇಳಬೇಕು. ಯಾಕಂದರೆ ಪವರ್ ಪ್ಲೇಯಲ್ಲೇ ಬಿದ್ದೋಗಿದ್ದರಿಂದ ಇವರು ಹೇಳಿದಾಗೆ. ಆಮೇಲೆ ಮಿಡ್ ಇನ್ನಿಂಗ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಇನ್ನಿಂಗ್ಸ್ ತನಕ ಏನಾದ್ರು ವಿಕೆಟ್ ಬಿದ್ದು ಆರಂಭದ 2-3 ವಿಕೆಟ್ ಹೋಗಿದೆ, ಅಲ್ಲಿ 10 ಓವರ್ ತನಕ ನೋಡ್ಕೊಂಡು ಆಡಿದ್ದೆ. ಆದಲ್ಲಿ ಇನ್ನು ರಜತ್ ಪಡಿದಾರ್ ಆಡ್ಬೋದಾಗಿತ್ತು. ಸೊ ಅವ್ರ ವಿಕೆಟು ವಿರಾಟ್ ಕೊಹ್ಲಿ ಫಿಲ್ಸಾಲ್ಟ್ ಟಾಪ್ ಆರ್ಡರ್ ಬಿದ್ದೋದ್ರು ಕೂಡ, ಆದರೂ 3 ಮತ್ತು 4 ವಿಕ್ರಮ ಇದೆಯಲ್ಲ ಅವ್ರು ಆಡಬೇಕಾಗಿತ್ತು. ಬಟ್ ಆ ಒಂದು ಗೋಡೆನ ಇವರು ಟೈಟನ್ಸ್ ಬೀಳಿಸಿದ್ದು. 4 ಜನ ಹೋದ್ಮೇಲೆ ಇನ್ನು 3-2 ಇದರಲ್ಲಿ ಆಮೇಲೆ ಟಿಮ್ ಡೇವಿಡ್ ಲಾಂಗ್ ಇನ್ನಿಂಗ್ಸ್ ಆಡೋರಲ್ಲ, ಲಿವಿಂಗ್ಸ್ಟನ್ ಕೂಡ ಲಾಂಗ್ ಇನ್ನಿಂಗ್ಸ್ ಆಡೋರಲ್ಲ. ಅವ್ರದ್ದೇನಿದ್ರು 50 ಹೊಡೆದ್ರು ಕೂಡ ಅವ್ರು 20-25 ಬಾಲಲ್ಲೇ ಹೊಡೆದು ಬಿಸಾಕ್ತಾರೆ. ಜಿತೇಶ್ ಶರ್ಮಾ ಅವರಿಂದ ನಾವು ಲಿವಿಂಗ್ಸ್ಟನ್ ಅಂತ ಬ್ಯಾಟಿಂಗನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಆದರೂ ಕೂಡ ಅವರು ಅಷ್ಟು ಹ್ಯಾಂಡಲ್ ಮಾಡಿದ್ದು ವೆರಿ ಗುಡ್. ರಿಯಲಿ ಅವರು 169ವರೆಗೂ ಕರ್ಕೊಂಡು ಹೋಗಿದ್ದಂತು. ಅದರಲ್ಲೂ ಟಿಮ್ ಡೇವಿಡ್ ಲಾಸ್ಟ್ ಇದರಲ್ಲಿ ರಿಯಲಿ ಸಖತ್ತಾಗೆ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ ಆರ್ ಸಿ ಬಿಗೆ ಲಕ್ ಕೂಡ ಬರಲಿಲ್ಲ ನೆನ್ನೆ. ಬಟ್ ಇಲ್ಲಿ ಗುಜರಾತ್ಗೆ ಒಂದು ಥಾಟ್ ಹೋಗ್ಲೇಬೇಕು, ಯಾಕಂದ್ರೆ ಅವ್ರು ಚೆನ್ನಾಗಿ ಆಡಿದ್ರು. ಜೊತೆಗೆ ಅವರು ಚೆನ್ನಾಗಿ ಆಡಿದ್ರು, ಫೀಲ್ಡಿಂಗ್ ಮಾಡಿದ್ರು. ಅವರು ಕಳಪೆ ಫೀಲ್ಡಿಂಗ್ ಇಂದಾಗಿ ನಮ್ದು ಆರ್ ಸಿ ಬಿ 169 ಇತ್ತು, ಇಲ್ಲ ಅಂದ್ರೆ 120 130 ಅಷ್ಟೇ 100 ಹೋದ್ರು ಹೋಗಿದ್ದೆ ಸರ್. ಯಾಕೆಂತಂದ್ರೆ ಫಿಲಿಪ್ ಸಾಟ್ ಬಟ್ಲರ್ ಹಿಡಿದ್ರು, ಅವ್ರಿಗೆ ಆಶ್ಚರ್ಯ ಆಯ್ತು ನನ್ನ ಕ್ಯಾಚ್ ಬಿಟ್ನಾ ಅಂತ. ಒಂದು ಸ್ಟಂಪ್ ಮಿಸ್ ಮಾಡ್ಕೊಂಡ್ರು, ತುಂಬಾ ಗಲಭೆಗಳಾಯ್ತು. ಅಲ್ಲೂ ಅವ್ರದ್ದು ಗೆದ್ದಾಗ ಯಾವುದೋ ಒಂದು ಸೂಕ್ಷ್ಮತೆ ಇದು ಮೈನಸ್ಗಳು ಕಾಣಲ್ಲ ಅಂತಾರೆ. ಸೊ ಆಬ್ವಿಯಸ್ಲಿ ಮೈನಸ್ಗಳು ತುಂಬಾ ಇದೆ ಜಿ ಟಿಲಿ. ಎಕ್ಸಾಕ್ಟ್ಲಿ ಫೀಲ್ಡಿಂಗಲ್ಲಂತೂ ಹೇಳೋಕ್ಕೆ ಆಗಲ್ಲ. ಬೌಂಡ್ರಿಗಳು ಬಿಟ್ಟು ಕ್ಯಾಚಸ್ಗಳು ಬಿಟ್ಟರು. ಇವ್ರು ಯಾರು ಕಿಶೋರು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಹಿಡಿದ್ರೆ ಆರಾಮ್ಸೆ ಎಷ್ಟೋ ಕ್ಯಾಚ್ಗಳು ಹಿಡಿಬೋದಿತ್ತು. ಅವರು ಬೌಂಡ್ರಿ ಲೈನಿಂದ ಆಚೆನೆ ಒಂದು 3-4 ಮೀಟರ್ ಮುಂದೆ ಬಂದು ಕ್ಯಾಚ್ ಟ್ರೈ ಮಾಡಿದ್ರು, ಅಲ್ಲೂ ನಮಗೆ ಲಕ್ ಆಯ್ತು. ತುಂಬಾ ಹೇಳ್ಬೇಕು ಅಂತಂದ್ರೆ ಅದೇ ನೀವು ಹೇಳ್ದಂಗೆ 169 ಆಗೋದಕ್ಕೆ ಹೆಲ್ಪ್ ಮಾಡಿದ್ರು ನಮ್ಮ ಜಿ ಟಿ ಫೀಲ್ಡರ್ಸ್ ಅಂತ ಹೇಳ್ಬೋದು. ಇನ್ನೊಂದು ಇದಕ್ಕೆ ಆಡ್ ಅಪ್ ಮಾಡ್ತೀನಿ. ಅಫ್ಕೋರ್ಸ್ ಗುಜರಾತ್ ಟೈಟನ್ಸ್ ಬೌಲಿಂಗ್ ಚೆನ್ನಾಗಿತ್ತು, ಆದರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಸಿರಾಜ್ಗಿಂತ ಜಾಸ್ತಿ ಇದ್ದಿದ್ದು ರಶೀದ್ ಖಾನ್ ಮೇಲೆ. ಆದರೆ ಅವ್ರು 54 ರನ್ ಹೊಡಿಸ್ಕೊಳ್ತಾರೆ, ಯಾರು ಇದು ಮಾಡಿ 1 ವಿಕೆಟ್ ಸಿಗದೆ. ಅದು ಕೂಡ ಯಾರು ನಮ್ಮ ಲಿವಿಂಗ್ಸ್ಟನ್ನು 5 ಸಿಕ್ಸರ್ ಬರೀ ರಶೀದ್ ಖಾನ್ಗೆ ಹೊಡೆದಿದ್ರು. ಸೊ ಅದು ಒಂದು ಫೇಲ್ಯೂರ್ ಕೂಡ ಬಂದಿದ್ರು, ರಶೀದ್ಗೆ ಹೊಡಿಬೇಕು ಅಂತ ಹೊಡೆದ್ರು. ಅಲ್ಲಿ ಸಾಯಿ ಕಿಶೋರ್ ಹರ್ಷದ್ ಔಟ್ ಆಫ್ ದ ಸಿಲೆಬಸ್ ಬಂದಿದ್ದು. ಹರ್ಷದ್ ಅವ್ರ ಬೌಲಿಂಗ್ ಬಂದು ವಿರಾಟ್ ಕೊಹ್ಲಿನ ಆಯ್ತಿದ್ರು. ಯಾಕಂದ್ರೆ ವಿರಾಟ್ ಕೊಹ್ಲಿ ಲಾಂಗ್ ಇನ್ನಿಂಗ್ಸ್ ಆಡೋಂಥ ವ್ಯಕ್ತಿ. ಅವ್ರು ಏನಾದ್ರು ನೋಡಿ 2 ಮ್ಯಾಚಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಸ್ವಲ್ಪನೇ ಆದ್ರೂ ಅವ್ರು ಲಾಂಗ್ ಇನ್ನಿಂಗ್ಸ್ ಕಟ್ಟಿದ್ದಾರೆ. ಕೊನೆ ತನಕ ಇನ್ನಿಂಗ್ಸ್ ಕಟ್ಟಿ ಅವ್ರು ಬರೋರಿಗೆ ಕ್ಯಾರಿ ಫಾರ್ವರ್ಡ್ ಒಂಥರ ಹೊಡಿ ಫ್ರೀ ಹ್ಯಾಂಡ್ ಕೊಟ್ಟಂಗೆ ಆಯ್ತು. ಸೊ ನಿನ್ನೆ ಬೇಗ ವಿಕೆಟ್ ಹೋಗಿದ್ರಿಂದ ವಿರಾಟ್ ಕೊಹ್ಲಿದು ಆಪೋಸಿಟ್ ಬರೋರಿಗೆ ಒಂಥರ ಕನ್ಫ್ಯೂಷನ್ ಜಾಸ್ತಿ ಆಯಿತು. ಅವಾಗ ಬೇಗ ಈಗ ರಜತ್ ಪತಿದಾರ್ ಆಗಿರ್ಬೋದು,
ಪಡಿಕಲ್ ಆಗಿರ್ಬೋದು ಬೇಗ ವಿಕೆಟ್ ಒಪ್ಸಿ ಪೆವಿಲಿಯನ್ ಕಡೆ ಹೋದ್ರು. ಏನಾದ್ರು ವಿರಾಟ್ ಕೊಹ್ಲಿ ಏನಾದ್ರು ಲಾಂಗ್ ಇನ್ನಿಂಗ್ಸ್ ಒಂದು 12 ಓವರ್ 13 ಓವರ್ ಏನೋ ಇದ್ದಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ 200 ಸ್ಕೋರ್ ಅಂತೂ ಯಾವುದೇ ಒಂದು ಡೌಟ್ ಇಲ್ಲ ಆಗ್ತಿದೆ. ಯಾಕಂದ್ರೆ ಆ ಪಿಚ್ಚಲ್ಲಿ 200 ಸ್ಕೋರ್ ಮಾಮೂಲು ಆಗ್ಬಿಟ್ಟಿದೆ RCBಗೆ. ಯಾಕಂದ್ರೆ ಇನ್ಮೇಲೆ ಅಂತೂ ರಿಯಲ್ ಪರೀಕ್ಷೆ ನಡೆಯುತ್ತೆ. ಮಾತ್ರ ಯಾಕಂದ್ರೆ ಮುಂಬೈ ಸುಲಭವಾಗಿ ಬಿಟ್ಕೊಡೋ ತಂಡ ಅಂತೂ ಅಲ್ವೇ ಅಲ್ಲ. ಸೊ ಇನ್ಮೇಲೆ ಕಾದು ನೋಡೋಣ. ಅದು ಒಂದ್ ಕಡೆ ಆದ್ರೆ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಇದೆ ಪ್ರಮುಖವಾಗಿ KKR ಅಂಡ್ ಹೈದರಾಬಾದ್ ನಡುವೆ. ಸೊ ಅಲ್ಲಿ 2 ಟೀಮ್ ಕೂಡ ಸೋತು ಬರ್ತಾ ಇರೋದು. ಸೊ ಇಲ್ಲಿ ಗೆಲುವಿನ ಲಯ ಮರಳೋದಕ್ಕೆ ಒಂದು ಅವಕಾಶ ಇದೆ ಹೈದರಾಬಾದ್ಗೆ. ಅಂಡ್ ಕೋಲ್ಕತ್ತಾ ಗೆಲ್ಲೇಬೇಕು, ಯಾಕಂದ್ರೆ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇರುವಂತದ್ದು. ಈ ಬ್ಯಾಟಲ್ ಅಂತೂ ಚೆನ್ನಾಗಿದೆ ಇವತ್ತು. ಹೇಗೆ ಅಂದ್ರೆ ಈ ಆಡಿರೋ 3 ಮ್ಯಾಚ್ಗಳಲ್ಲಿ ಇವರಿಬ್ರು ಕೂಡ 2 ಮ್ಯಾಚ್ ಸೋತ್ಬಿಟ್ಟಿದ್ದಾರೆ. ಹೌದು. ಸೊ ಲಾಸ್ಟ್ 2 ಇದರಲ್ಲೂ ಹೈದರಾಬಾದ್ಗೆ ಬ್ಯಾಕ್ ಟು ಬ್ಯಾಕ್. ಸೊ ಹಾಗಾಗಿರುವಾಗ ಇಲ್ಲಿ ಯಾರು ಗೆದ್ರು 2ನೇ ಗೆಲುವನ್ನ ಇದು ಮಾಡ್ತಾರೆ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇವಾಗ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡಿ ಸಾಕಾಗಿದೆ. ಯಾಕಂದ್ರೆ ಅದು ಮುಂಬೈಗೇನೋ ಫೇವರ್ ಆಗಿದೆ, RCBಗೆ ಆಗಲಿಲ್ಲ. ಆ ಥರ ಪಿಚ್ ಬಗ್ಗೆ ನಾವು ಇದು ಮಾಡ್ಕೊಂಡು ಅಂದ್ರೆ ಗೊತ್ತಿರುತ್ತೆ ಇವಾಗ ಎಲ್ಲ ಟೀಮ್ಗಳಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಯಾಕಂದ್ರೆ ಮ್ಯಾಚ್ಗಳು ಅನಲೈಸ್ ಮಾಡಿರ್ತಾರೆ, ಈ ಪಿಚ್ ಹೀಗೆ ಇರುತ್ತೆ ಅಂತ ಇದು ಮಾಡ್ಕೋತಾ ಹೋಗ್ತಿರ್ತಾರೆ. ಆದರೆ ಈಗ ನಾವು ಓನ್ ಸೆಲ್ಫ್ ಇದಿರುತ್ತಲ್ಲ ಪರ್ಫಾರ್ಮೆನ್ಸು, ಅದು ಇವಾಗ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಎಸ್ಪೆಷಲಿ ಇವಾಗ ಸನ್ರೈಸರ್ಸ್ ಇದರಲ್ಲಿ ನಾವು ಅವ್ರಿಗೆ ಎಂತ ಇದೆ ಅಂದರೆ ಲಾಸ್ಟ್ ಸೀಸನಲ್ಲಿ ಕೋಲ್ಕತ್ತಾದಲ್ಲೂ ಅವ್ರು ಹೊಡೆದಿದ್ರು. ಅವ್ರಿಗೆ ಆ ಪಿಚ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ KKR ನಾವು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದ್ದೀವಿ ಅನ್ನೋ ಇದನ್ನು ಬಿಟ್ಬಿಡ್ಬೇಕು ಅವ್ರು ಫಸ್ಟು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈಗ ಮೇಯ್ನ್ ಟಾಪ್ ಆರ್ಡರ್ಸಲ್ಲೇ ಅವ್ರಿಗೆ KKR ಅವ್ರಿಗೆ ಇವಾಗ ಅವ್ರಿಗೆ ಆಧಾರ ಆಗಬೇಕಾಗಿರೋದೇ ಟಾಪ್ ಇದು ಓಪನಿಂಗ್ ಪೇರ್ಸ್. ಅವರಿಬ್ಬರು ಕ್ಲಿಕ್ ಆದರೆ ಮಾತ್ರನೇ ಇವತ್ತಿನ ಪಂದ್ಯ KKR ಗೆಲ್ಲಕ್ಕೆ ಸಾಧ್ಯ. ಇಲ್ಲ ಇವರೆಲ್ಲ ಆಂಡ್ರೆ ರಸೆಲ್ ಇದ್ದಾರೆ ಅಂದರೆ ಆಂಡ್ರೆ ರಸೆಲ್ ಆಗೋದೇ ಇಲ್ಲ. ಅವ್ರು ಬರಬೇಕಾಗಿರೋದೇ 16ನೇ ಓವರ್ ಮೇಲೆ ಬರಬೇಕಾಗಿರೋವಂಥದ್ದು. ಆಮೇಲೆ ರಿಂಕು ಸಿಂಗು ಅಷ್ಟೇ. ರಿಂಕು ಸಿಂಗ್ ಕೂಡ ನಾವು ಅವರು 1 ಓವರಲ್ಲಿ ಎಷ್ಟೇ ಹೊಡಿಬೋದು, ಬಟ್ ಲಾಂಗ್ ಇನ್ನಿಂಗ್ಸ್ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾರೆ ಏನು ಟಾಪ್ ಆರ್ಡರ್ಸಲ್ಲಿದ್ದಾರೆ ಅವ್ರ ಜವಾಬ್ದಾರಿ ಏನಾದ್ರು ಇದು ಮಾಡಿಕೊಂಡ್ರೆ ನಿರ್ಲಕ್ಷ್ಯ ವಹಿಸಿದ್ರೆ 100% KKRಗೆ ಸೋಲಿರುತ್ತೆ. ಯಾಕೆ ಅಂದರೆ ಸನ್ರೈಸರ್ಸಲ್ಲಿ ಟಾಪ್ ಆರ್ಡರ್ಸೇ ಅವರು ಇದು ಮಾಡ್ಕೊತಾ ಇರೋದು. ಅವ್ರಿಗೆ ಇವಾಗ ಅಭಿಷೇಕ್ ಶರ್ಮಾ ಇನ್ನೂ ಬರಲಿಲ್ಲ, ಫಾರ್ಮಿಗೆ ಬರಲಿಲ್ಲ. ಓನ್ಲಿ ಇವ್ರು ಮಾತ್ರ ಇದ್ದಾರೆ, ಟ್ರಾವಿಸ್ ಹೆಡ್ ಇದ್ದಾರೆ. ಆದರೆ ಕ್ಲಾಸನ್ನು ಇವರೆಲ್ಲ ಲೈನ್ ಅಪ್ ಮಾಡಿದ್ರೆ ನಾವು ಸನ್ರೈಸರ್ಸೇ ಇಲ್ಲಿ ಸ್ವಲ್ಪ ಡಾಮಿನೇಷನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಇವತ್ತು. ಮಂಜು, ಈ ಹೈದರಾಬಾದ್ಗೂ ಕೂಡ ಓವರ್ ಕಾನ್ಫಿಡೆಂಟ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು 200 ಮೇಲೆ 250 300 ರನ್ ಹೊಡಿತೀವಿ, ನಮ್ಮ ಒಂಥರ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ ಅವ್ರದ್ದು. ಬಟ್ ಎಲ್ಲ ಒಂದ್ ಕಡೆ ಅವರೇ ಎಡುತ್ತಾ ಇದ್ದಾರೆ ಈಗ. ಸೊ ಈಗ ರಿಯಲ್ ಚಾಲೆಂಜ್ ಹ್ಯಾಟ್ರಿಕ್ ಸೋಲಿಂದ ಪಾರಾಗಬೇಕೀಗ. 2024ರಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರಪ್ಪ ಆಡಿದ್ರೆ ಅಂದ್ರೆ KKR SRH ಬಿಟ್ರೆ ಬೇರೆ ಯಾರೂ ಅಂದ್ರೆ KKR ಸ್ಕೋರ್ನ ಪಂಜಾಬ್ ಬೀಟ್ ಮಾಡಿತ್ತು ಹೋದ ವರ್ಷ. ಯಾರ್ದು KKR ಬ್ಯಾಟಿಂಗ್ ಹೊಡೆದಂಥ ಸ್ಕೋರ್ನ. ಸೊ ಇವತ್ತಿನ ಮ್ಯಾಚಲ್ಲಿ ಅವರು ಹೋದ್ಸಲ 2024ರಲ್ಲಿ ಫೈನಲ್ಲು ಇಬ್ಬರು ಜೊತೆಗಾಡಿದ್ದಾರೆ. ಇವತ್ತು ಹೆಂಗಾಗುತ್ತೆ ಅಂತಂದರೆ ನಾವೆಲ್ಲ ಮಾತ್ರ KKR 300+ ಹೊಡೆಯುತ್ತೆ, ರೆಕಾರ್ಡ್ ಬ್ರೇಕ್ ಮಾಡುತ್ತೆ, ಅದು ಇದು ಆಳಮೂಳ ಅಂದರೆ ಅಲ್ಲಿ ಮೈನಸ್ಗಳು ತುಂಬ ಇದೆ. ಅವ್ರೇನಂತಂದ್ರೆ ಮೈಂಡ್ ಸೆಟ್ ಹಾಗೆ ಇರುತ್ತೆ. ಮೈನಸ್ ಜಾಸ್ತಿ ಆಗ್ತಾ ಇದೆ. ಹೌದು ಸರ್. ಯಾಕೆ ಅಂತಂದ್ರೆ ಟ್ರಾವಿಸ್ ಹೆಡ್ ಬಡಿ ಆಟಕ್ಕೆ ಅವರು ರೆಡಿ. ಆಮೇಲೆ ಅಭಿಷೇಕ್ ಶರ್ಮನು ಅಷ್ಟೇ, ಪವರ್ ಪ್ಲೇಯಲ್ಲಿ ಬೇಕಾದ್ರೆ 150 ಹೊಡೆಯೋ ಕೆಪಾಸಿಟಿ ಅವ್ರ ಇಬ್ಬರಲ್ಲಿ ಇದೆ. ತುಂಬಾ ಮ್ಯಾಚ್ಗಳು ನೋಡಿದ್ವಿ ನಾವು, 100 ಹೊಡೆದಿದ್ರೆ 100+ ಟಾಸ್ ಮಾಡಿರುವಂಥ ವ್ಯಕ್ತಿಗಳು ಅವರಿಬ್ರು ವಿಕೆಟ್ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಬರೋರು ಇಶಾನ್ ಕಿಶನ್ ಫಸ್ಟ್ ಮ್ಯಾಚಲ್ಲಿ ಆಡಿದ್ರು ಬಿಟ್ರೆ ಬೇರೆ ಯಾವ ಮ್ಯಾಚಲ್ಲೂ 2 ಮ್ಯಾಚಲ್ಲಿ ಆಡೇ ಇಲ್ಲ. ಅವರು ಫುಲ್ ಡಕ್ಔಟು, ಕಮ್ಮಿ ಸ್ಕೋರ್ಗೆ ಔಟ್ ಆಗಿರೋವಂಥ 0 ಸುತ್ತಿರೋ ಜಾಸ್ತಿ. ಅಂಥ ವ್ಯಕ್ತಿ ಮರಳಿ ಬರ್ತಾರ, ನರೇನ್ಗೆ ಹೆಂಗೆ ಫೇಸ್ ಮಾಡ್ತಾರೆ, ಆಂಡ್ರಸ್ಗೆ ಹರ್ಷಿತ್ ರಾಣಾ ಹೆಂಗೆ ಫೇಸ್ ಮಾಡ್ತಾರೆ ಅನ್ನೋದೇ ಒಂದು ಕ್ವಶನ್ ಆಗಿದೆ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವತ್ತೇನಾದ್ರೂ KKR ಏನಾದ್ರು ಗೆಲ್ತು ಅಂದ್ರೆ ಇವ್ರಿಗೆ ಮುಖಭಾಗ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಮುಖಂಡ್ ಸರ್, ಈಗ ಈ ಹೈದರಾಬಾದ್ಗೆ ಸೋಲೋದಕ್ಕೆ ಪ್ರಮುಖ ಕಾರಣ ಇಶಾನ್ ಕಿಶನ್ ಫಾರ್ಮಿಂಗ್ ವಾಪಸ್ ಬರ್ತಾ ಇಲ್ಲ. ಮೊದಲ ಮ್ಯಾಚ್ ಸೆಂಚುರಿ ಇತ್ತು, ಅದಾದ್ ಬಿಟ್ರೆ ಮಂಕಾಗ್ಬಿಟ್ಟಿದ್ದಾರೆ. ಆಮೇಲೆ ಅಭಿಷೇಕ್ ಶರ್ಮಾ ಕಡೆಯಿಂದಲೂ ಕೂಡ ಬರ್ತಾ ಇಲ್ಲ. ಸೊ ಅದು ಎಲ್ಲ ಒಂದ್ ಕಡೆ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಸೊ ಇವತ್ತು ಇಶಾನ್ ಕಿಶನ್ ಕಡೆಯಿಂದ ಬರಬಹುದು ಹೇಗೆ? 100% ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಅದೇ ಇವಾಗ ಸೆಂಚುರಿ ಹೊಡೆದ್ಬಿಟ್ಟು ಮತ್ತೆ 2 ಮ್ಯಾಚ್ ಆಡಿಲ್ಲ ಅಂದರೆ ಇನ್ನೊಂದು ಮ್ಯಾಚ್ ನೋಡಿ ಸುಮ್ಮನೆ ಕೂರಿಸ್ಬಿಡ್ತಾರೆ. ಆ್ಯಂಡ್ ಇಶಾನ್ ಕಿಶನ್ಗೆ ಇವಾಗ ಇನ್ನೊಂದು ಏನಾಗಿದೆ ಅಂದರೆ BCCI ಕಾಂಟ್ರಾಕ್ಟ್ಗೂ ಬರಬೇಕು ಅಂದರೆ ನೆನ್ನೆ ಈ ಫಸ್ಟ್ ಅವ್ನು ಸೆಂಚುರಿ ಹೊಡೆದಾಗ ಕರ್ಕೋತಾರೆ ಅಂತಿತ್ತು. ಬಟ್ ನೆನ್ನೆ ಮತ್ತೆ ರಿಪೋರ್ಟ್ ಬಂತು, ಮತ್ತೆ ಅವ್ರನ್ನ ಕೈ ಬಿಡಬೇಕು ಅನ್ಕೊತಾ ಇದ್ದಾರೆ ಅಂತ. ಸೊ ಇವಾಗ ಅವ್ರಿಗೆ ಟೆನ್ಷನ್ ಶುರು ಆಗುತ್ತೆ. ಆ ಟೆನ್ಷನಲ್ಲಿ ಮತ್ತೆ ಅವರು ಯಾಕಂದರೆ ನೀವು ಸೆಂಚುರಿ ಹೊಡೆದಾಗ ಅವ್ರ ಸೆಲೆಬ್ರೇಷನ್ ಹೇಗಿತ್ತು ಅಂದರೆ ನಾನು ಮತ್ತೆ BCCI ಇದು ಮಾಡ್ಕೊತಾರೆ ಅನ್ನೋ ಥರನೇ ಇತ್ತದು. ಆದರೆ ಇವಾಗ ಆ ಥರ ಆಗೋದಿಲ್ಲ. ಅಭಿಷೇಕ್ ಶರ್ಮಾ ಈಸ್ ಅ ಯಂಗ್, ಅವ್ರಿಗೆ ಏನು ಓಪನರ್ ಟ್ರಾವಿಸ್ ಹೆಡ್ ಇದ್ದಾರೆ, ಅವ್ರು ಕರೆಕ್ಟಾಗಿ ಬಾಂಡಿಂಗ್ ಕನೆಕ್ಟ್ ಆಗಿಬಿಟ್ರೆ ಒಳ್ಳೆ ಸ್ಕೋರ್ ಬಂದ್ಬಿಡ್ತಾರೆ. ಅವ್ರದ್ದು ಎಷ್ಟು ಎಂಥ ದಾಖಲೆಗಳಿದೆ ಅಂದರೆ ಪವರ್ ಪ್ಲೇಯಲ್ಲಿ ಸೆಂಚುರಿಗಳೆಲ್ಲ ಮಾಡ್ಕೊಂಡು ಬಂದಂಥ ದಾಖಲೆಗಳಿದೆ ಅವ್ರಿಗೆ ನಿಜವಲ್ಲೂ. ಬಟ್ ಅವರೆಲ್ಲ ಹೊಡೆದಿರೋದು ಹೈದರಾಬಾದ್ ಅವ್ರ ಓನ್ ಪಿಚ್, ತುಂಬ ಚಿಕ್ಕ ಪಿಚ್ಚು.
ಆಮೇಲೆ ಕನೆಕ್ಟಿಂಗ್ ಸ್ವಲ್ಪ ಬ್ಯಾಟಿಂಗ್ ಟೈಮಿಂಗ್ ಮಾಡಿದ್ರೆ ಅದು ಆರಾಮಾಗಿ ಸಿಕ್ಸ್ಗಳು ಹೋಗುತ್ತೆ. ಬಟ್ ಇದು ಈಡನ್ ಗಾರ್ಡನಲ್ಲಿ ಇದು ಮಾಡೋದು ಅಷ್ಟು ಈಸಿ ಅಲ್ಲ. ಅವರಿಂದ ಆ ಥರ ಸ್ಕೋರ್ ಕೂಡ ಇದರಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ KKRಗೆ ಈಗ ಸುನಿಲ್ ನಾರಾಯಣ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ತಾರೆ ಇವತ್ತು. ಯಾಕಂದರೆ ಅವರು ಓಪನರ್ ಆಗು ಲಾಸ್ಟ್ ಇದಾಗಿಲ್ಲ, ಆಮೇಲೆ ಬೌಲರ್ ಆಗು ಇದಾಗಿಲ್ಲ. ಸೊ ಇಂಪ್ಯಾಕ್ಟ್ ಮಾಡಿಲ್ಲ ಅಂದರೆ ಮ್ಯಾಚ್ ಮೇಲೆ ಅಂಥ ಪ್ಲೇಯರು ಬೇಡ ಅಂತ ಒಂದು ಬರುತ್ತೆ. ಯಾಕಂದರೆ ಅವ್ರಿಗೆ KKRಗೆ ಒನ್ ಆಫ್ ದಿ ಪಿಲ್ಲರ್ ಅವರಿಂದನೇ ಏನೂ ಇದಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ನನಗೇನು ಅನಿಸಿರೋ ಪ್ರಕಾರ ಅಜಿಂಕ್ಯ ರಹಾನೆ ವೆರಿ ಗುಡ್ ಕ್ಯಾಪ್ಟನ್, ಆದರೆ T20 ಫಾರ್ಮ್ಯಾಟ್ಗೆ ಅವರು ಇವಾಗಿನ ಇದರಲ್ಲಿ ಸೆಟ್ ಆಗ್ತಾರಾ ಅನ್ನೋದು ಡೌಟ್ ಇದೆ. ಯಾಕಂದರೆ ಅವ್ರ ಪ್ಲ್ಯಾನಿಂಗ್ ಎಲ್ಲ ಚೆನ್ನಾಗಿದ್ರು ಕೂಡ ಇಟ್ಸ್ ಎ ಕ್ವಿಕ್ ಈಗ ಡಿಸಿಷನ್ಸ್ ತೊಗೊಬೇಕು, ಪ್ಲೇಯರ್ಸ್ನ ಇದು ಮಾಡಬೇಕು. ಇದರಲ್ಲಿ ಎಡುತ್ತಾ ಇದ್ದಾರಾ ಅಂತ ನನಗನ್ಸುತ್ತೆ. ಬಟ್ ಸನ್ರೈಸರ್ಸ್ ವಿಚಾರದಲ್ಲಿ ಪ್ಯಾಟ್ ಕಮಿನ್ಸ್ ಪರ್ಫಾರ್ಮೆನ್ಸು ಒಂದು ಮ್ಯಾಚಲ್ಲೇನೋ ಬಂದಿದೆ ಈ ಸೀಸನಲ್ಲಿ, ಬಟ್ ಉಳಿದಂತೆ ಬರಲಿಲ್ಲ. ಹಾಗಾಗಿ ಬಟ್ ಇದು ಕಮ್ಮಿನ್ಸ್ಗೆ ನಾವು ಹೋಲಿಸ್ಕೊಂಡ್ರೆ ಅಜಿಂಕ್ಯ ರಹಾನೆ ಇದರಲ್ಲಿ ಕಮ್ಮಿನ್ಸ್ ಐಡಿಯಾಲಜಿ ತುಂಬ ಚೆನ್ನಾಗಿದೆ. ಯಾವ ಪ್ಲೇಯರ್ನ ಹೇಗೆ ಆಡಿಸ್ಬೇಕು ಅಂತ ಸಕ್ಕತ್ತಾಗಿ ಪ್ಲ್ಯಾನ್ ಮಾಡ್ತಾರೆ. ಎಂಥ ಮೂಮೆಂಟಲ್ಲಿ ಅವ್ರು ಬಿಡೋದೇ ಇಲ್ಲ ಮ್ಯಾಚ್ನ. ಸೊ ಲಾಸ್ಟ್ ಬಾಲಲ್ಲಿದ್ದರೂ ಕೂಡ ಹೈದರಾಬಾದ್ ಒಂದು ಅರ್ಥ ಮಾಡ್ಕೋಬೇಕು, ಆಪೋನೆಂಟ್ ಇರೋರು ಒಂದು 200 ಒಳಗಡೆ ಆಯ್ತು ಅಂದ್ರೆ ಹೈದರಾಬಾದ್ ಸೋಲತ್ತೆ, 200 ಮೇಲೆ ಆಯ್ತು ಅಂದ್ರೆ ಮಾತ್ರ ಹೈದರಾಬಾದ್. ಹೌದು, KKR ಆ ಥರ ಇದು ಮಾಡ್ಬೋದು. 200-210 ಆದರೂ ಕೂಡ KKR ಇದು ಸನ್ರೈಸರ್ಸ್ ಹೊಡಿತಾರೆ, ಬಿಕಾಸ್ ಅವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ. ಯಾಕಂದ್ರೆ ಸೋತ ಮೇಲೆ ಅವರು ಬಂದೇ ಬರ್ತಾರೆ. ಬಟ್ ನನಗೆ ಒಂದು ಹೈ ಸ್ಕೋರನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮ್ಯಾಚಲ್ಲಿ. ನಿಜವಲ್ಲೂ ಹೈ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬೇಕು ನಾವು ಇವತ್ತು. KKR ಎಲ್ಲಿ ಎಡುತ್ತಾ ಇದೆ ಅಂತೇಳಿ, ಕಳೆದ ಬಾರಿ ಚಾಂಪಿಯನ್ ಆಗಿರುವಂಥ ಟೀಮ್, ಬಟ್ ಇದ್ದಕ್ಕಿದ್ದಾಗೆ ಮುಂಬೈ ವಿರುದ್ಧ 110 ಎಷ್ಟಕ್ಕೆ 117ಕ್ಕೆ ಆಲ್ಔಟ್ ಆಗುತ್ತೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಚಾಂಪಿಯನ್ ಆಗಿರುವಂಥ ಟೀಮ್ ಇದ್ದಕ್ಕಿದ್ದಾಗ ಸಡನ್ಲಿ ಈ ರೀತಿಯಾಗಿ ಯಾಕೆ ಅಂತ ಸರ್ ಹೇಳಿದ್ರು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಯಾವಾಗಲೂ ಮಿಂಚಬೇಕು ಅಂತ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನೇ ಮಿಂಚ್ತಾ ಇಲ್ಲ. ನಾರಾಯಣ್ ದಿ ಬೆಸ್ಟ್ ಪ್ಲೇಯರ್ KKRಗೆ. ಸರ್ ಹೇಳಿದ್ರು ಪಿಲ್ಲರ್ ಥರ. ಅಂದರೆ ಯಾಕಂದರೆ ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಹೆಂಗೆ ಅಂತಂದರೆ ವಿಕೆಟ್ ಬೇಕಾ ವಿಕೆಟ್ ತಗೊಡ್ತಾರೆ, ರನ್ ಬೇಕಾ ರನ್ ನೋಡ್ಕೊಡ್ತಾರೆ. ಅವ್ರು ಹೆಂಗೆ ಅಂತಂದರೆ ನೀವು ಯಾವ ಫಸ್ಟ್ ಫೇಸ್ ಹೋದಾಗ ಪವರ್ ಪ್ಲೇಲೇ ಬೇಕಾದ್ರೆ ನೀವು ನೀವು 100 ಕ್ರಾಸ್ ಮಾಡಿ ಅಂದರೆ ಹೊಡಿ ಆಟಕ್ಕೆ ಅವ್ರು ರೆಡಿ ಇರ್ತಾರೆ. ಸೊ ಡಿಕಾಕ್ ಅವ್ರಿಗೆ ಸಾಥ್ ಕೊಡಬೇಕು. ಡಿಕಾಕ್ ಸಾಥ್ ಕೊಡ್ತಾ ಇಲ್ಲ. ಇವರು ನರೇನು ಅಲ್ಲೂ ಅಷ್ಟಕ್ಕಷ್ಟೇ ಇದು ಮಾಡ್ತಾರೆ. ನೆಕ್ಸ್ಟ್ ಬರೋ ಅಜಿಂಕ್ಯ ರಹಾನೆ ಅವ್ರೇನು ಮಾಡ್ತಾರೆ, ಒಂದು ಮ್ಯಾಚಲ್ಲಿ ನಮ್ಮ RCB ಮೇಲೆ ಚೆನ್ನಾಗಿ ಆಡಿದ್ರು ಬಿಟ್ಟರೆ ಬೇರೆ ಮ್ಯಾಚಲ್ಲಿ ಎಲ್ಲೂ ಅಷ್ಟು ಕಾಂಟ್ರಿಬ್ಯೂಷನ್ ಇಲ್ಲ. ಸರ್ ಹೇಳ್ದಂಗೆ ಅವರು ಟೆಸ್ಟ್ ಕ್ಯಾಪ್ಟನ್ಸಿಗೆ ಬೆಸ್ಟ್ ಅನಿಸುತ್ತೆ. T20 ಫಾರ್ಮೆಟಿಗೆ ಒಂಚೂರು ಅಡ್ಜಸ್ಟ್ ಆಗೋದು ಎಲ್ಲೋ ಒಂದು ಕಡೆ ಅವರಿಗೆ ಏನೋ ಗೊಂದಲಮಯ ಆಗ್ತಾ ಇದೆ. ಸೊ ಅಲ್ಲಿ ಬದಲಾವಣೆಗಳಾಗಬೇಕು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಬೌಲಿಂಗಲ್ಲಿ ಯಾವುದೇ ಒಂದು ಕುಂದು ಕೊರತೆ ಇಲ್ಲ. ಹರ್ಷಿತ್ ರಾಣಾ ಚೆನ್ನಾಗಿ ಮಾಡ್ತಾರೆ. ಈ ಕಡೆ SRH ಕಡೆ ಬಂದರೆ ಮೊಹಮ್ಮದ್ ಶಮಿ ಯಾವುದೂ ಪ್ಲಸ್ ಆಗ್ತಾ ಇಲ್ಲ, ಅದು ಎಲ್ಲೋ ಒಂದು ಕಡೆ ಮೈನಸ್ ಆಗ್ತಾ ಇದೆ. ಮುಕುಂದ್ ಸರ್, ಈಗ ಪ್ರಮುಖವಾಗಿ ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ? ಹೋಮ್ ಗ್ರೌಂಡ್ ಏನೇ ಇದ್ದಿದ್ರು ಕೂಡ ಇವತ್ತು 50-50ನೇ ರಿಯಲಿ. ನಾನು ಯಾಕೆಂದರೆ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇಬ್ಬರು ಸೋತು ಬರ್ತಾ ಇರೋದ್ರಿಂದ ಇಬ್ಬರು ಡೆಸ್ಪರೇಟಾಗೆ ವಿನ್ ಆಗಬೇಕು ಅಂತಲೇ ಹಾಡ್ತಾರೆ. ಮೇ ಬಿ ನನಗನ್ಸರೆ ಒಂದು ಲಾಸ್ಟ್ ಬಾಲ್ವರೆಗೂ ನಾವು ಲಾಸ್ಟ್ ಓವರ್ವರೆಗೂ ಇವತ್ತಿನ ಇದರಲ್ಲಿ ನಾನಂತೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಹೋಪ್ಫುಲಿ, ಯಾಕೆಂದರೆ KKR ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಮೇ ಬಿ ಹ್ಯಾಟ್ರಿಕ್ ಸೋಲ್ ಅಂತೂ ಇವತ್ತು ಸನ್ರೈಸರ್ಸ್ಗೆ ಕಾಯ್ತಿರ್ಬೋದು ಅಂತ ನನಗನ್ಸುತ್ತೆ. ಅಂದರೆ KKR ಗೆಲ್ಲುತ್ತೆ ಕ್ವಿಕ್ ಆಗಿ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ನನ್ನ ಪ್ರಕಾರ ನಾನು KKR ಕಡೆನೇ ಹೋಗ್ತೀನಿ. ಯಾಕೆಂದರೆ ಅಂಡರ್ಸಲ್ಲಿ 2 ಮ್ಯಾಚಲ್ಲೂ 3ನೇ ಮ್ಯಾಚಲ್ಲೂ ಸಹ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಇವತ್ತೇನಾದ್ರೂ ಬಿಗ್ ಮ್ಯಾಚಲ್ಲಿ ಬಿಗ್ ಮ್ಯಾನ್ ಆಡ್ಬೋದು ಅಂತ ನಾನು ಹೋಪ್ ಇದೆ. ರಿಂಕು ಸಿಂಗ್ ಆಗಲಿ ಆಂಡ್ರಸಲ್ ಆಗಲಿ ಇವತ್ತು ಸಿಡಿದು ಹೇಳ್ಬೋದು ಅಂತ ನನ್ನ ಒಂದು ಆಸೆ. ಎಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಅಂತೂ ಹೈ ವೋಲ್ಟೇಜ್ ಕದನ ಇದೆ. ಆದರೆ ಪ್ರಮುಖವಾಗಿ RCB ಸೋಲು ಅಂತ ಬಂದಾಗ ಮುಂದಿನ ಪಂದ್ಯ ಅಂತೂ ಬಹಳ ಟೈಟ್ ಇರುತ್ತೆ, ಬಹಳ ಗೆಲ್ಲಬೇಕಾಗಿರುವಂಥ ಒತ್ತಡ ಇರುತ್ತೆ RCBಗೆ. ಯಾಕಂದರೆ ಮುಂಬೈ ಬಿಟ್ಕೊಡುವಂಥ ತಂಡ ಅಲ್ವೇ ಅಲ್ಲ. ಸೊ ಹಂಗಾಗಿ RCBಗೂ ಕೂಡ ಮುಂದಿನ ಪಂದ್ಯಗಳಲ್ಲಿ ಚಾಲೆಂಜ್ ಇರುತ್ತೆ. ಇವತ್ತು 2 ಟೀಮ್ಗಳು, ಅಂದರೆ ಇವತ್ತಿನ ಪಂದ್ಯಗಳು 2 ಟೀಮ್ ಸೋತು ಬರ್ತಾ ಇರೋದ್ರಿಂದಾಗಿ ಇವತ್ತಿನ ಪಂದ್ಯ ಅಂತೂ ಸಖತ್ತಾಗಿ ಮಜವಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.